ಮಾರ್ಚ್ 2019 ಬೆಂಗಳೂರು ನಗರದ ಮಣಿಪಾಲ್ ಆಸ್ಪತ್ರೆಯಲ್ಲಿ ಬಸವ ಧರ್ಮ ಪೀಠದ ಪೂಜ್ಯ ಶ್ರೀ ಮಾತೆ ಮಹಾದೇವಿಯವರು ವೆಂಟಿಲೇಟರ್ ಮೇಲೆ ಇದ್ದುಕೊಂಡು ಸಾವಿನ ಜೊತೆ ಹೋರಾಟವನ್ನ ಮಾಡ್ತಾ ಇರ್ತಾರೆ. ಮತ್ತೊಬ್ಬರ ಜೊತೆ ಮಾತಾಡುವಂತಹ ಸ್ಥಿತಿಯಲ್ಲಿ ಅವರು ಇರದೇ ಇರುವ ಕಾರಣ ತಮ್ಮ ಪಕ್ಕದಲ್ಲಿ ಇದ್ದಂತಹ ಒಂದು ಪೆನ್ ಅನ್ನ ಕೈಗೆ ತೆಗೆದುಕೊಂಡು ತಾವು ಧರಿಸಿರುವಂತಹ ಬಟ್ಟೆಯ ಮೇಲೆಯೇ ಡಿಜಿ ಎಂಬ ಒಂದು ಪದವನ್ನ ಬರೆಯಲಿಕ್ಕೆ ಪ್ರಾರಂಭಿಸ್ತಾರೆ. ಇಂಗ್ಲಿಷ್ ಭಾಷೆಯಲ್ಲಿ ಅವರು ಬರೆದಂತಹ ಡಿಜಿ ಎಂಬ ಪದದ ಅರ್ಥ ಧರ್ಮ ಗ್ರಂಥ. ಜಗತ್ತಿನ ಎಲ್ಲ ಧರ್ಮಗಳಿಗೆ ಒಂದು ಧರ್ಮ ಗ್ರಂಥ ಇರುವ ಹಾಗೆ ಲಿಂಗಾಯತ ಧರ್ಮದ ಸಲುವಾಗಿ ಒಂದು ಧರ್ಮ ಗ್ರಂಥವನ್ನ ಪೂಜ್ಯ ಮಾತಾಜಿಯವರು ಬರೆದು ಇಟ್ಟಿದ್ರು. ಯಾವಾಗ ನಾನು ಹೆಚ್ಚು ದಿನ ಬದುಕೋದಿಲ್ಲ ಎಂಬ ವಿಷಯ ಮಾತಾಜಿಗೆ ಗೊತ್ತಾಗುತ್ತೆ, ಧರ್ಮ ಗ್ರಂಥದ ಬಗ್ಗೆ ಚಿಂತೆ ಅವರಿಗೆ ಕಾಡಲಿಕ್ಕೆ ಶುರು ಮಾಡುತ್ತೆ. ನಾನು ಲಿಂಗೈಕ್ಯ ಆದ ಮೇಲೆ ನಾನು ಬರೆದಿರುವಂತಹ ಧರ್ಮ ಗ್ರಂಥವನ್ನ ಆದಷ್ಟು ಬೇಗನೆ ಬಿಡುಗಡೆ ಮಾಡಬೇಕು ಎಂಬುದು ಆ ಒಂದು ಪದದ ಅರ್ಥವಾಗಿತ್ತು. ಒಬ್ಬ ವ್ಯಕ್ತಿಯ ಎದುರು ಸಾವು ಬಂದು ನಿಂತಾಗ ಅವನು ಎಲ್ಲಾ ವಿಷಯವನ್ನ ಮರೆತು ಬಿಟ್ಟು ಕೇವಲ ತನ್ನ ಜೀವದ ಬಗ್ಗೆ ಚಿಂತೆ ಮಾಡಲಿಕ್ಕೆ ಶುರು ಮಾಡ್ತಾನೆ. ಆದರೆ ಮಾತಾಜಿಯವರು ಇಂಥ ಒಂದು ಸಂದರ್ಭದಲ್ಲೂ ಕೂಡ ತಮ್ಮ ಜೀವದ ಬಗ್ಗೆ ಅವರು ಚಿಂತೆ ಮಾಡಲಿಲ್ಲ. ಅವರು ಚಿಂತೆ ಮಾಡಿದ್ದು ಲಿಂಗಾಯತ ಧರ್ಮದ ಬಗ್ಗೆ, ಅವರು ಚಿಂತೆ ಮಾಡಿದ್ದು ಧರ್ಮ ಗ್ರಂಥದ ಬಗ್ಗೆ. ಸಾವಿನ ಅಂಚಿನಲ್ಲೂ ಕೂಡ ಅವರ ಈ ಒಂದು ತ್ಯಾಗವನ್ನ, ಸಮರ್ಪಣೆಯನ್ನ ನೋಡಿದರೆ ಎಂಥವರ ಕಣ್ಣಿನಲ್ಲೂ ಕೂಡ ನೀರು ಬರುತ್ತೆ. ಬಸವ ಧರ್ಮ ಪೀಠದವರು ಹಾಗೂ ಮಾತಾಜಿಯ ಅನುಯಾಯಿಗಳು ಮಾತಾಜಿ ಲಿಂಗೈಕ್ಯ ಆದ ಕೆಲವು ತಿಂಗಳಿನಲ್ಲಿಯೇ ಈ ಧರ್ಮ ಗ್ರಂಥವನ್ನ ಬಿಡುಗಡೆ ಮಾಡಿ ಮಾತಾಜಿಯವರ ಕೊನೆಯ ಆಸೆಯನ್ನ ಈಡೇರಿಸಬೇಕಾಗಿತ್ತು. ಆದರೆ ಮಾತಾಜಿಯವರು ಲಿಂಗೈಕ್ಯ ಆಗಿ ಇವಾಗ 7 ವರ್ಷಗಳು ತುಂಬುತ್ತಾ ಇವೆ. ಆದರೆ ಇನ್ನೂ ಕೂಡ ಧರ್ಮ ಗ್ರಂಥ ಬಿಡುಗಡೆ ಆಗಿಲ್ಲ. ಬಸವ ಧರ್ಮ ಪೀಠದ ಈಗಿನ ಪೀಠಾಧ್ಯಕ್ಷರಿಗೆ ಭಕ್ತರು ಹೋಗಿ ವಿಚಾರಿಸಿದಾಗ ಅವರು ಹೇಳಿದ್ದಾರೆ, ಬೆಂಗಳೂರಿನ ಕುಂಬಳಗೋಡಿನಲ್ಲಿ ನಿರ್ಮಾಣ ಆಗ್ತಾ ಇರುವ ಬಸವಣ್ಣನವರ ಮೂರ್ತಿಯ ಉದ್ಘಾಟನೆ ಆದ ನಂತರವೇ ಈ ಧರ್ಮ ಗ್ರಂಥವನ್ನ ಬಿಡುಗಡೆ ಮಾಡ್ತೀವಿ ಎಂಬುದು ಈಗಿನ ಪೀಠಾಧ್ಯಕ್ಷರ ಉತ್ತರ. ಪೂಜ್ಯ ಮಾತೆ ಮಹಾದೇವಿಯವರು ಬರೆದಿರುವಂತಹ ಧರ್ಮ ಗ್ರಂಥವನ್ನ ಓದಬೇಕು, ಪಠನ ಮಾಡಬೇಕು ಎಂಬ ಒಂದು ಆಸೆಯನ್ನು ಇಟ್ಟುಕೊಂಡು ಲಕ್ಷಾಂತರ ಬಸವ ಭಕ್ತರು ಅನೇಕ ವರ್ಷಗಳಿಂದ ಕಾಯ್ತಾ ಇದ್ದಾರೆ. ಇಷ್ಟೊಂದು ವರ್ಷಗಳಲ್ಲಿ ಈ ರೀತಿ ಕನಸು ಕಾಣುತ್ತಿದ್ದ ಅನೇಕ ಶರಣರು ಲಿಂಗೈಕ್ಯರಾಗಿದ್ದಾರೆ. ಅವರ ಒಂದು ಕನಸು ನನಸಾಗಲೇ ಇಲ್ಲ. ಧರ್ಮ ಗ್ರಂಥವನ್ನ ಬಿಡುಗಡೆ ಮಾಡಲಿಕ್ಕೆ ಇನ್ನಷ್ಟು ಸಮಯವನ್ನು ನಾವು ತೆಗೆದುಕೊಂಡ್ರೆ ಆ ಎಲ್ಲಾ ಶರಣರನ್ನ ಧರ್ಮ ಗ್ರಂಥವನ್ನ ಓದುವ ಅವಕಾಶದಿಂದ ವಂಚಿತ ಮಾಡಿದಂತೆ ಆಗುತ್ತೆ. ಬೆಂಗಳೂರಿನಲ್ಲಿ ನಿರ್ಮಾಣ ಆಗ್ತಾ ಇರುವ ಬಸವಣ್ಣನವರ ಮೂರ್ತಿ ಉದ್ಘಾಟನೆ ಕಾರ್ಯಕ್ರಮವನ್ನ ಬೇಕಾದರೆ ಆಮೇಲೆ ಇಟ್ಟುಕೊಳ್ಳಲಿ, ಆದರೆ ಧರ್ಮ ಗ್ರಂಥವನ್ನು ಮಾತ್ರ ಆದಷ್ಟು ಬೇಗನೆ ಬಿಡುಗಡೆ ಮಾಡಬೇಕೆಂಬುದು ಅನೇಕ ಅನುಯಾಯಿಗಳ ಭಕ್ತರ ಬೇಡಿಕೆಯಾಗಿದೆ. ಪೂಜ್ಯ ಮಾತೆ ಮಹಾದೇವಿಯವರು ಬರೆದಿರುವಂತಹ ಧರ್ಮ ಗ್ರಂಥವು ಯಾವುದೇ ಒಬ್ಬ ವ್ಯಕ್ತಿಯ ಅಥವಾ ಯಾವುದೇ ಒಂದು ಸಂಸ್ಥೆಯ ವೈಯಕ್ತಿಕ ಸ್ವತ್ತು ಅಲ್ಲ. ಆ ಒಂದು ಧರ್ಮ ಗ್ರಂಥ ಇಡೀ ಲಿಂಗಾಯತ ಧರ್ಮದ, ಇಡೀ ಲಿಂಗಾಯತ ಸಮಾಜದ ಆಸ್ತಿ. ಅದಕ್ಕಾಗಿ ಇನ್ನಷ್ಟು ವಿಳಂಬವನ್ನ ಮಾಡದೆ ಧರ್ಮ ಗ್ರಂಥವನ್ನ ಆದಷ್ಟು ಬೇಗನೆ ಬಿಡುಗಡೆ ಮಾಡಬೇಕು. ಅದೇ ರೀತಿ ಪೂಜ್ಯ ಮಾತಾಜಿಯವರು ತಾವೇ ಸ್ವತಃ ಕೈಯಾರೆ ಬರೆದಿರುವಂತಹ ಧರ್ಮ ಗ್ರಂಥದ ಆ ಒಂದು ಒರಿಜಿನಲ್ ಕಾಪಿಯನ್ನ ಭಕ್ತರ ಎದುರು ಸಾರ್ವಜನಿಕಗೊಳಿಸಬೇಕು. ಅವಾಗ ಭಕ್ತರಲ್ಲಿ, ಅನುಯಾಯಿಗಳಲ್ಲಿ ಯಾವುದೇ ಒಂದು ರೀತಿಯ ಸಂಶಯ ಇರೋದಿಲ್ಲ. ಅವಾಗ ಪೂಜ್ಯ ಮಾತಾಜಿಯವರ ಕೊನೆಯ ಆಸೆ ಈಡೇರುತ್ತೆ.